ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ಕೈವಾಡ ಇದೆ ಆರೋಪವನ್ನು ಮಾಡ್ತಾರೆ. ಈ ಕುಮಾರಸ್ವಾಮಿ ಅವ್ರಿಗೂ ಕನ್ಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ. ಕುಮಾರಸ್ವಾಮಿ ಅವ್ರು ನಾನು ಇದ್ದೇಲಿ ಸಾರ್ ಅಂದ್ರೆ ಡಿ ಕೆ ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದ್ರೂ ಹಿಂಗ್ ನಿದ್ದೆ ಹೋಗುವಾಗ ಸಾರ್ ಅಂದ್ರೆ ಡಿ ಕೆ ಅಂತಾರೆ. ಅವ್ರಿಗೂ ಕನ್ಸಲ್ ನಮ್ ಡಿ ಕೆ ಸಾಹೇಬ್ರು ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅನ್ಸುತ್ತೆ. ಈ ಒಂದು ವಯಸ್ಸಲ್ಲಿ ಇದ್ದಾಗ ನಾವ್ ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ ಕನ್ಸಲ್ಲು ಮನ್ಸಲ್ಲು ಅಲ್ಲೇ ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ. ಎಂತ ಕ್ರಶ್ ಆಗಿದೆ ಅಂದ್ರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ. ಅಲ್ಲರಿ ಯಾವ್ದನ್ನ ಲಿಂಕ್ ಮಾಡ್ತಿದ್ದಾರೆ? IT ED ಇರೋದು ಅವ್ರ ಕೈಯಲ್ಲಿ. IT EDನ ಕಳಿಸಿರೋದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದ್ರೆ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು, ಬುಕ್ ಮಾಡು ಇವ್ರನ್ನ. ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು. ಈ ಕುಮಾರಸ್ವಾಮಿ ಅವ್ರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ED ಆಫೀಸರ್ಸ್ಗೆ. ಇವ್ರಿಗೆ ಹೆಂಗ್ ಕೆಲಸ ಕೊಡ್ಬೋದು, ಹೆಂಗ್ ಕಾಟ ಕೊಡ್ಬೋದು, ಇದೆ. ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ. ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್, ಪ್ರಧಾನಿ ಮಗ, ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಒಪ್ಕೊಂತೀವಿ. ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ. ಸಹಿಸ್ಕೋಬೇಕಲ್ಲ ಸರ್. ನೀವು ಬೇರೆಯವ್ರನ್ನೂ ಸಹಿಸಲ್ಲ, ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದ್ರೆ ಹೆಂಗೆ ಸರ್? ಬಿಡಿ, ಈಗ ನೀವು ಕುಮಾರಸ್ವಾಮಿ ಅವರ ಬೇರೆ ಸಮುದಾಯದವ್ರನ್ನು ನೀವು ಹೆಂಗೂ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯಕ್ ಬಿಡ್ಲಿಲ್ಲ. ನಿಮ್ಮ ಸಮುದಾಯದ ಹುಡುಗ ರೀ, ಒಕ್ಕಲಿಗ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಅದನ್ನೂ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಸರ್ ಇದು ಹೆಂಗ್ ಗೊತ್ತಾ ರಾಜಕಾರಣ? ನಮ್ಮವ್ರನ್ನ ನಮ್ಮವ್ರು ಬೆಳೆಸಲ್ಲ, ನಮ್ಮವನ್ ಬೆಳೆದೋಗ್ತಾನೆ. ಬೇರೆಯವ್ರನ್ನ ಬೇರೆಯವ್ರು ಬೆಳೆಸಲ್ಲ, ಯಾಕೆಂದ್ರೆ ಅವ್ನು ನಮ್ಮವನಲ್ಲ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ಇಲ್ಲಿ ಯಾವನು ಬೆಳೆಸಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಚ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗಿತ್ತಲ್ಲ. ಇವತ್ತು ಯಾರೋ ಒಬ್ರು ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದಾರಲ್ಲ, ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಹೆಂಗೆ? ಇಲ್ಲ, ಡಿ ಕೆ ಸಾಹೇಬ್ರು ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.